ಈ ಬಳ್ಳಾರಿಯ ಸ್ಥಿತಿಗತಿಗಳೇನೋ ಅದರ ವಿವರಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಬಳ್ಳಾರಿನಲ್ಲೂ ಕೂಡ ಕಲ್ಲು ತೂರಾಟದ ಪ್ರಕರಣಗಳು ನಡೆದಿರುವಂಥದ್ದು. ಬಳ್ಳಾರಿನಲ್ಲಿ 4 ಬಸ್ಗಳ ಮೇಲೆ ರಾತ್ರಿ ಅಂದರೆ ಬೆಳಗಿನ ಜಾವ ಕಲ್ಲು ತೂರಾಟ ನಡೆದಿದೆ. ಹೀಗಾಗಿ ಸಿರುಗುಪ್ಪ ಹಾಗೂ ಬಳ್ಳಾರಿ ಡಿಪೋಗೆ ಸೇರಿದಂಥ ಬಸ್ಗಳು ಜಖಂಗೊಂಡಿವೆ ಅನ್ನುವಂಥ ಮಾಹಿತಿ ಇದೀಗ ಲಭ್ಯ ಆಗಿರುವಂಥದ್ದು. ನಾವು ಆಗ್ತಾನೆ ಗದಗ್ನ ಸಂಗತಿ ಹೇಳ್ತಾ ಇದ್ವಿ. ಗದಗ್ನಲ್ಲಿ ಯಾವುದೇ ಕಾರಣಕ್ಕೂ ನಾವು ಬಸ್ ಓಡಿಸಲ್ಲ ಅಂತ ಈಗಾಗಲೇ KSRTC ಅವರು ನಿರ್ಧಾರ ಮಾಡಾಗಿದೆ. ಇಂಥ ಸಂದರ್ಭದಲ್ಲಿ ಬಳ್ಳಾರಿನಲ್ಲೂ ಕೂಡ ಅದೇ ರೀತಿಯ ಪ್ರಕರಣಗಳು ನಡೆದಿರುವಂಥದ್ದು. ಅದು ಬೆಳಬೆಳಗ್ಗಿನೇ ಆಗಿರುವಂಥ ಘಟನೆ ಇದು. 4 ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ. ಇವು ಸಿರುಗುಪ್ಪ ಹಾಗೂ ಬಳ್ಳಾರಿ ಡಿಪೋಕ್ಕೆ ಸೇರಿದಂಥ ಬಸ್ಗಳು. ನೋಡ್ತಾ ಇದ್ದೀವಿ ನಾವು, ಅದರ ವಿವರಗಳು ನೋಡ್ತಾ ಇದ್ದೀವಿ. ಗಾಜು ಒಡೆದೋಗಿದೆ. ಇದು ನಾರ್ತ್ ಈಸ್ಟ್ KSRTC ಏನಿದೆ ಅದರ ವ್ಯಾಪ್ತಿಗೆ ಬರುವಂಥ ಬಸ್ಗಳಿದು, ಈಶಾನ್ಯ ಕರ್ನಾಟಕ ಸಾರಿಗೆ. ಸೊ ಇಲ್ಲಿ ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ. 4 ಬಸ್ಗಳ ಮೇಲೆ ರಾತ್ರಿ ಕಲ್ಲು ತೂರಾಟ ನಡೆದಿರುವಂಥದ್ದು. ಇದೇ ರೀತಿಯ ಪ್ರಕರಣ ಗದಗ್ನಲ್ಲೂ ಕೂಡ ಆಗಿದೆ. ಇದರ ಉದ್ದೇಶ ಒಂದೇ ಇರುತ್ತೆ, ಇನ್ನೇನಿಲ್ಲ. ಏನು ಅಂದರೆ ಜನಜೀವನ ಅಸ್ತವ್ಯಸ್ತ ಆಗಬೇಕು. ಈ ಮುಖಾಂತರ ಏನು ಅಂತಂದರೆ ಈ ಜನ ಹೆದರ್ಕೊಂಡಾದ್ರೂ ಬಂದಿಗೆ ಸಹಕರಿಸಬೇಕು. ಇಷ್ಟೇ ಇರುತ್ತೆ, ಇನ್ನೇನು ಇರಲ್ಲ ಇದರ ಹಿಂದೆ. ಆದರೆ ಜನಸಾಮಾನ್ಯರು ಎಷ್ಟು ಕಷ್ಟಪಡ್ತಾರೆ ಅದನ್ನು ನಾವು ಯೋಚನೆ ಮಾಡಬೇಕು. ಬನ್ನಿ, ನಮ್ಮ ಪ್ರತಿನಿಧಿ ಬಸವರಾಜ್ ಬಳ್ಳಾರಿಯಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, 4 ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿದೆ ಅನ್ನುವಂಥದ್ದು ಅದೇನು ಬೆಳಗಿನ ಜಾವ ಆಗಿರುವಂಥದ್ದು ಅಥವಾ ಮಧ್ಯರಾತ್ರಿ ಆಗಿರುವಂಥದ್ದು ಅಥವಾ ಈಗ ಬೆಳಗಿನಿಂದ ಇಲ್ಲಿ ತನಕ ಏನಾದರೂ ಈ ರೀತಿ ಘಟನೆಗಳಾಗಿದೆಯಾ? ಒಟ್ಟಾರೆ ಅಲ್ಲಿನ ಜನಜೀವನ ಸ್ಥಿತಿಗತಿಗಳು ಹೆಂಗಿದೆ? ರಂಗನಾಥ್, ಏನು ಕಾರ್ಮಿಕ ಸಂಘಟನೆಗಳು ಕರೆದಿರ್ತಕ್ಕಂಥ ಭಾರತ ಬಂದ್ಗೆ ಇವತ್ತು ಬಳ್ಳಾರಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾದ್ರೂ ಕೂಡ ಬಸ್ ಸಂಚಾರ ಎಂದಿನಂತೆ ಆರಂಭವಾಗಿದೆ. ಆದ್ರೆ ಒಟ್ಟು 4 ಬಸ್ಗಳಿಗೆ ಇದುವರೆಗೆ ಕಲ್ಲು ತೂರಾಟ ಆಗಿರ್ತಕ್ಕಂಥ ಪ್ರಕರಣಗಳು ಕೂಡ ದಾಖಲಾಗಿರ್ತಕ್ಕಂಥದ್ದು. ನಿನ್ನೆ ಮಧ್ಯರಾತ್ರಿ 2 ಬಸ್ಗಳಿಗೆ ಕಲ್ಲು ತೂರಾಟ ಆದ್ರೆ ಇವತ್ತು ಬೆಳಗಿನ ಜಾವ 2 ಬಸ್ಗಳಿಗೆ ಕಲ್ಲು ತೂರಾಟ ಆಗಿದೆ. ಒಟ್ಟು ಬಳ್ಳಾರಿ ಡಿಪೋಕ್ಕೆ ಸೇರಿದ 2 ಬಸ್ಗಳು ಮತ್ತು ಸಿರುಗುಪ್ಪ ಡಿಪೋಕ್ಕೆ ಸೇರಿದ 2 ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿರ್ತಕ್ಕಂಥದ್ದು. ಬಸ್ನ ಹಿಂಭಾಗ ಒಂದು ಗ್ಲಾಸ್ ಕಿಟಕಿಗಳು ಕೂಡ ಸಂಪೂರ್ಣವಾಗಿ ಜಖಂಗೊಂಡಿರ್ತಕ್ಕಂಥದ್ದು. ಅದಾಗಿಯೂ ಕೂಡ KSRTC ನಿನ್ನೆ ಸಂಪೂರ್ಣವಾಗಿ ಬಸ್ ಸಂಚಾರವನ್ನ ಸ್ಥಗಿತ ಮಾಡಿತ್ತು. ಸಂಜೆ 6 ಗಂಟೆ ನಂತರ ನಿನ್ನೆ ಬಸ್ ಸಂಚಾರ ಎಂದಿನಂತೆ ಆರಂಭ ಆಗಿತ್ತು. ಇವತ್ತು ಕೂಡ ಬಸ್ ಸಂಚಾರ ಎಂದಿನಂತೆ ಆರಂಭವಾಗಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ನಿನ್ನೆ ರಾತ್ರಿ ಮತ್ತು ಇವತ್ತು ಬೆಳಗಿನ ಜಾವ ಈ ರೀತಿ 4 ಬಸ್ಗಳಿಗೆ ಏನು ಕಲ್ಲು ತೂರಾಟ ಆಗಿದೆ. ಅದರಿಂದ ಬಸ್ ಸಂಚಾರ ಸ್ಥಗಿತ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಇಲಾಖೆ ಅಧಿಕಾರಿಗಳು ಕೂಡ ಚರ್ಚೆ ನಡೆಸಿದ್ರು. ಆದ್ರೆ ಈಗ ಕೆಲವೊಂದು ಕಡೆ ಬೇರೆ ಬೇರೆ ಜಿಲ್ಲೆ ಮತ್ತು ಬಳ್ಳಾರಿಯ ಗ್ರಾಮೀಣ ಪ್ರದೇಶಗಳಿಗೆ ಬಸ್ ಸಂಚಾರ ಎಂದಿನಂತೆ ಆರಂಭವಾಗಿದೆ. ಪ್ರತಿಭಟನಾಕಾರರು ಕೂಡ ಇವತ್ತು ತಮ್ಮ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಈಗಾಗಲೇ ಡಿಪೋದ ಎದುರುಗಡೆ ಕೂಡ ಬಸ್ ಸಂಚಾರ ಸ್ಥಗಿತ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಡಿಪೋ ಎದುರಿಗೆ ಕೂಡ ಕಾರ್ಮಿಕ ಸಂಘಟನೆ ಮುಖಂಡರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಒಂದು ಬಳ್ಳಾರಿ ನಗರದಲ್ಲಿ ಕೂಡ ಬೃಹತ್ ಆಗಿ ಒಂದು ಬೈಕ್ ರ್ಯಾಲಿಯನ್ನು ಕೂಡ ಕಾರ್ಮಿಕ ಸಂಘಟನೆಯವರು ಕಾರ್ಯಕರ್ತರು ಕೂಡ ಮಾಡ್ತಾ ಇದ್ದಾರೆ. ಅದ ನಂತರ ರಾಯಲ್ ಸರ್ಕಲ್ ಅಲ್ಲಿ ಜಮಾಯಿಸಿ ಒಂದು ಅಲ್ಲೇ ಅಡುಗೆ ಮಾಡೋದ್ರ ಮೂಲಕ ಒಂದು ವಿನೂತನ ಪ್ರತಿಭಟನೆಗೆ ಕಾರ್ಮಿಕ ಸಂಘಟನೆಯ ಮುಖಂಡರು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಬಳ್ಳಾರಿಯ ಜನಜೀವನ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಅಂಗಡಿ ಮುಂಗಟ್ಟುಗಳು ಕೂಡ ಆರಂಭ ಆಗಿರ್ತಕ್ಕಂಥದ್ರ ಜೊತೆಗೆ ಆಟೋ ಸೇವೆ ಕೂಡ ಎಂದಿನಂತೆ ರಸ್ತೆಗಳಿದ್ದಾವೆ. ಅದ್ರ ಜೊತೆಗೆ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆಯ ರ್ಯಾಲಿ ಬಿಟ್ರೆ ಇವತ್ತು ಯಾವುದೇ ರೀತಿಯ ಬಂದ್ ವಾತಾವರಣ ಕಾಣ್ತಾ ಇಲ್ಲ. ಆದ್ರೆ 4 ಬಸ್ಗಳಿಗೆ ಕಲ್ಲು ತೂರಾಟ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ KSRTC ಅಧಿಕಾರಿಗಳು ಒಟ್ಟು 4 ಪ್ರಕರಣಗಳು ಕೂಡ ಆಯಾ ಪೊಲೀಸ್ ಠಾಣೆಯಲ್ಲಿ ಕೂಡ ಸಂಬಂಧಪಟ್ಟ ಒಂದು ದೂರನ್ನು ಕೂಡ ದಾಖಲು ಮಾಡಿದ್ದಾರೆ. ಓಕೆ ಬಸವರಾಜ್, ಅಂದ್ರೆ 4 ಬಸ್ಗಳ ಮೇಲೆ ಕಲ್ಲು ತೂರಿರೋದು ಬಿಟ್ಟರೆ ಇನ್ನು ಜನಜೀವನ ಅತ್ಯಂತ ಸಹಜವಾಗಿದೆ. ಬೆಳಗಿನಿಂದಲೇ ವ್ಯಾಪಾರ ವಹಿವಾಟು ಆರಂಭ ಆಗಿದೆ. ಜನಜೀವನಕ್ಕೇನು ತೊಂದರೆ ಇಲ್ಲ. ಖಂಡಿತ ರಂಗನಾಥ್, ನಿನ್ನೆ ಸ್ವಲ್ಪ ಮಟ್ಟಿಗೆ ಜನಜೀವನ ಅಸ್ತವ್ಯಸ್ತ ಆಗಿತ್ತು. ಯಾಕೆಂತಂದ್ರೆ KSRTC ಬಸ್ ಸಂಚಾರ, ಖಾಸಗಿ ಬಸ್ಗಳಾಗಿರ್ಬೋದು ಸಂಪೂರ್ಣವಾಗಿ ಸ್ತಬ್ಧ ಆಗಿತ್ತು. ಜೊತೆಗೆ ಪೆಟ್ರೋಲ್ ಬಂಕ್ಗಳು ಬಂದಾಗಿತ್ತು. ಚಲನಚಿತ್ರಗಳ ಪ್ರದರ್ಶನ ಕೂಡ ರದ್ದಾಗಿತ್ತು. ಅಂಗಡಿ ಮುಂಗಟ್ಟುಗಳು ಕೂಡ ಸ್ವಯಂ ಪ್ರೇರಿತವಾಗಿ ನಿನ್ನೆ ಬಂದ್ಗೆ ಬೆಂಬಲವನ್ನ ಕೂಡ ಕೊಟ್ಟಿದ್ರು. ಆದ್ರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಎಂದಿನಂತೆ ಜನಜೀವನ ಸ್ಥಿತಿ ಕೂಡ ಸಹಜ ಸ್ಥಿತಿಗೆ ಮರಳಿರ್ತಕ್ಕಂಥದ್ದು. ಅಂಗಡಿ ಮುಂಗಟ್ಟುಗಳು ಕೂಡ ಆರಂಭವಾಗಿದ್ದಾವೆ. ಹೋಟೆಲ್ಗಳು ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಆಟೋ ಸಂಚಾರ ಕೂಡ ಬೆಳಿಗ್ಗೆಯಿಂದ ಕೂಡ ರಸ್ತೆಗಳಿದ್ದಾವೆ ಆಟೋಗಳು. ಈಗ KSRTCಯ ಬಸ್ಗಳು ಮತ್ತು ಖಾಸಗಿ ಬಸ್ಗಳು ಕೂಡ ಎಂದಿನಂತೆ ಸಂಚಾರ ಕೂಡ ಆರಂಭ ಮಾಡಿದ್ದಾವೆ. ಒಟ್ಟಿನಲ್ಲಿ ಇವತ್ತಿನ ಬಂದ್ಗೆ ಇಡೀ ಜಿಲ್ಲೆಯಲ್ಲಿ ಒಂದು ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತ ಆಗಿರ್ತಕ್ಕಂಥದ್ದು. ಕಾರ್ಮಿಕ ಸಂಘಟನೆಯ ಮುಖಂಡರು ಪ್ರತಿಭಟನೆ ರ್ಯಾಲಿಯನ್ನ ಬಿಟ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಬಂದ್ನ ವಾತಾವರಣ ಯಾವುದೇ ಕಾಣ್ತಾ ಇಲ್ಲ. ರಂಗ, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.